ಪ್ರಿಯ ಸಹೋದರ ಸಹೋದರಿಯರೇ, ಈಗಿನ ಕಾಲ ನಾವು ನೋಡ್ತವೇನೆಂದರೆ ನಮ್ಮ ಯವನಸ್ಥರ ಮಕ್ಕಳು ಇರ್ಬೋದು, ನಮಗೆ ಸ್ವಲ್ಪ ವಯಸ್ಸಾದವರು ಇರ್ಬೋದು, ನಮಗೆ ಫ್ರೆಂಡ್ಶಿಪ್ ಭಾಳ ಪ್ರಾಮುಖ್ಯ. ವಿ ಆರ್ ಸೋ ಗ್ಲೂಡ್, ಸ್ಪೆಷಲಿ ಯಂಗ್ಸ್ಟರ್ಸ್ಗೆ ವಿ ಆರ್ ಸೋ ಮಚ್ ಟೇಕನ್ ಅವೇ ಬೈ ಅವರ್ ಫ್ರೆಂಡ್ಸ್. ನಮಗೆ ಏನಾದರೂ ನಮ್ಮ 24/7 ಇವತ್ತು ಮೊಬೈಲಲ್ಲಿ ಟೆಕ್ಸ್ಟ್ ಮಾಡ್ತಾ ಇದ್ದೇವೆ, ಮಕ್ಕಳು ಮಾಡ್ತಾರೆ. ನಾವು ಕೇಳ್ತೇವೆ, ಯಾರಿಗೆ ಟೆಕ್ಸ್ಟ್ ಮಾಡ್ತೀರಿ? ನನ್ನ ಫ್ರೆಂಡ್ಗೆ. ಎಲ್ಲಿ ಹೋಗಿದ್ದಿ? ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ. ಎಲ್ಲಿ ನಾನು ಸ್ಟಡಿ ಮಾಡಲಿಕ್ಕೆ ಹೋಗಬೇಕು, ಎಲ್ಲಿ ಸ್ಟಡಿ ಮಾಡಲಿಕ್ಕೆ ಹೋಗಬೇಕು, ಫ್ರೆಂಡ್ ಮನೆಗೆ ಹೋಗಬೇಕು. ಏನಿದ್ರೂ ಫ್ರೆಂಡ್ಸ್. ಒಂದು ಹಳೆಯ ಪ್ರೊವರ್ಬ್, ಒಂದು ಮಾತು ಹಿಂಗೆ ಹೇಳುತ್ತೆ ಅಂದರೆ, ಅ ಮ್ಯಾನ್ ಈಸ್ ನೋನ್ ಬೈ ಹಿಸ್ ಫ್ರೆಂಡ್ಸ್. ಒಬ್ಬ ಮನುಷ್ಯ ಅವನ ಸ್ನೇಹಿತರು ಅಥವಾ ಅವನ ಏನು ಕಂಪನಿ ಇದೆಯೋ ಅವನ ಜೊತೆ ಯಾರಿದ್ದಾರೋ ಅದ ಮೇಲೆ ಅವನು ಯಾರಂತ ನಾವು ತಿಳ್ಕೊಳ್ಬೋದು. ಪ್ರಿಯರೇ, ಇವತ್ತು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನೆಂದರೆ, ಹೂ ಆರ್ ಅವರ್ ಫ್ರೆಂಡ್ಸ್? ಅಥವಾ ಯಾರ ಜೊತೆ ನಾನು ಹೆಚ್ಚು ಸಮಯವನ್ನು ಕಳೀತಾ ಇದ್ದೇನೆ? ಡೂ ಐ ಹ್ಯಾವ್ ಪೀಪಲ್ ಹೂ ಆರ್ ಗಾಡ್ಲಿ, who encourages me in the word, who speaks the word, who we share about testimonies. ಪಾಸ್ಟ್ರು ಯಾವಾಗಲೂ ನನಗೆ ಹೇಳ್ತಾರೆ, ಅವ್ರ ಧಾರವಾಡಲ್ಲಿ ಇರಬೇಕಾದ್ರೆ 200 ಯವನಸ್ಥರು, ಆಲ್ಮೋಸ್ಟ್ 200 ಯವನಸ್ಥರು ರಕ್ಷಣೆ ಹೊಂದಿದ್ರಂತೆ ಇನ್ ದ ಅರ್ಲಿ 90s. ಅಷ್ಟು ಯವನಸ್ಥರು ಅವರು ರಕ್ಷಣೆ ಹೊಂದಿ ಅವ್ರು ಹೇಳ್ತಾರೆ, ನನಗೆ ಯಾವಾಗಲೂ ನೆನಪು ಮಾಡ್ಕೊಳ್ತಾರೆ. ಸಾಯಂಕಾಲ ಆದಾಗ ಅದು ಮಿಷನ್ ಕಂಪೌಂಡಲ್ಲಿ ಎಲ್ಲ ಯವನಸ್ಥರು ಸೇರಿಕೊಂಡು ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಅಥವಾ ಯಾರ್ದೋ ಮನೆದು ಜಗಲಿ ಮೇಲೆ ಕೂತ್ಕೊಂಡು ದೇ ಯೂಸ್ ಟು ಪ್ಲೇ ದ ಗಿಟಾರ್, ದೇ ಯೂಸ್ ಟು ಸಿಂಗ್, ದೇ ಯೂಸ್ ಟು ಡಿಸ್ಕಸ್ ದ ವರ್ಡ್ ಆಫ್ ಗಾಡ್, ದೇ ಯೂಸ್ ಟು ಟಾಕ್ ಅಬೌಟ್ ಸೋ ಮೆನಿ ಡಾಕ್ಟ್ರಿನ್ಸ್ ಆ್ಯಂಡ್ ಈ ಪುಸ್ತಕ ಓದಿದ್ದೀನೋ, ಆ ವಾಕ್ಯ ಓದಿದ್ದೀನೋ, ಈ ಸೇವಕರ ಮೆಸೇಜ್ ಕೇಳಿದ್ದೀನೋ. ಪ್ರಿಯರೇ, ಆವಾಗ ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಸೋಷಿಯಲ್ ಮೀಡಿಯಾ ಏನೂ ಇರಲಿಲ್ಲ. ಏನಿದ್ರೂ ದೇರ್ ಯೂಸ್ ಟು ಬಿ ಬುಕ್ಸನ್ನು ಓದಿ ಅದ ಮೇಲೆ ಡಿಸ್ಕಸ್ ಮಾಡೋದು. ಅಥವಾ ಯಾರೋ ಸೇವಕರು ಆ ಊರಿಗೆ ಬಂದೆ ಅಂದರೆ ಅವರ ಒಂದು ಪ್ರಸಂಗವನ್ನು ಕೇಳೋದು. ಹಿ ವಾಸ್ ಟೆಲಿಂಗ್ ದೋಸ್ ವರ್ ದ ಗ್ಲೋರಿಯಸ್ ಡೇಸ್. ಅದು ಏನು ನನಗೆ ಫೌಂಡೇಶನ್ ಆವಾಗ ಬಿತ್ತಲ್ಲ, ಅದು ಇವತ್ತುವರೆಗೆ ನನ್ನನ್ನು ಅದು ನಡೆಸ್ಕೊಂಡು ಬಂದಿದೆ. ಪ್ರಿಯರೇ, ಅವರ್ ಕಂಪನಿ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ನಾವು ಯಾರ ಜೊತೆ ಕೂತ್ಕೊಳ್ತೇವೆ, ಯಾರ ಜೊತೆ ಹೆಚ್ಚು ಸಮಯ ಕಳೀತೇವೆ, ಯಾರನ್ನು ನಮ್ಮ ಸ್ನೇಹಿತರಂತ ನಾವು ಕರೀತೇವೆ, ನಮ್ಮನ್ನೇ ನಾವೇ ಪರೀಕ್ಷೆ ಮಾಡಿಕೊಳ್ಬೇಕು. ಪ್ರಿಯರೇ, ನಾವು ದೇವರ ಜನರ ಜೊತೆ ಇದ್ದವೋ ಅಥವಾ ನಾವು ಅನ್ಯರ ಜೊತೆ ಸೇರಿಕೊಂಡು ಅನ್ಯರ ಥರ ಇದ್ದವೋ? ನಾವು ಇವತ್ತು ಈ ಒಂದು ದಿನಮಾನ ಕಾಲದಲ್ಲಿ ನಾವು ನೋಡಬೇಕಾಗಿದೆ, ನಮ್ಮ ಇವತ್ತು ಅಕ್ಕಪಕ್ಕ ಇರುವವರು ಯಾರು, ನಮ್ಮ ಇವತ್ತು ಸ್ನೇಹಿತರಂತ ನಾವು ಕರಿತೇವೆ ಅವರು ಯಾರು, ಅವರ ಮೂಲಕ ನಮಗೆ ಪ್ರೋತ್ಸಾಹ ಆಗ್ತಾ ಇದೆನಾ, ಅವರ ಮೂಲಕ ನಾವು ಒಳ್ಳೆ ಸಂಗತಿಯನ್ನು ಕಲಿತಾ ಇದ್ದೇವೆನಾ, ಅಥವಾ ಅವರ ಮೂಲಕ ನಾವು ದೇವರ ಬಳಿಗೆ ಇನ್ನೂ ಹತ್ತಿರ ಬರ್ತಾ ಇದ್ದೇವೆನಾ? ಅಥವಾ ಎಷ್ಟೋ ಪ್ಯಾರೆಂಟ್ಸ್ ಬಂದು ಹೇಳ್ತಾರೆ, ಭಾನುವಾರ ಒಂದು ಕುಟುಂಬದವ್ರು ಬಂದು ನನಗೆ ಹೇಳ್ತಾಯಿದ್ರು, ನಮ್ಮ ಮಗ ಅವನಿಗೆ ಕೆಟ್ಟ ಫ್ರೆಂಡ್ಸ್ ಇರುವ ಮೂಲಕ ಅವನು ಇಷ್ಟು ನಮ್ಮ ಹಣವನ್ನು ವೇಸ್ಟ್ ಮಾಡ್ತಾ ಇದ್ದಾನೆ, ಸರಿಯಾಗಿ ಓದುವುದಿಲ್ಲ, ಅವನಿಗೆ ಬೇರೆ ಬೇರೆ ಹ್ಯಾಬಿಟ್ಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಈ ಥರದ ಸಂಗತಿಗಳು ನಡೀತಾ ಇದೆನಾ? ಅಥವಾ ದೇರ್ ಇಸ್ ಸಮಥಿಂಗ್ ಎಲ್ಸ್ ಹ್ಯಾಪ್ನಿಂಗ್ ಇನ್ ಮೈ ಲೈಫ್? ಕೆಲವು ವಚನಗಳು ದೇವರ ವಾಕ್ಯದಿಂದ ನಾವು ಓದ್ಕೊಳ್ಳುವ. ನಮ್ಮ ಬೈಬಲ್ಗಳನ್ನು ಜ್ಞಾನೋಕ್ತಿ 13ನೇ ಅಧ್ಯಾಯ, Proverbs chapter 13 and verse 20 ಏನು ಹೇಳುತ್ತೆ ಅಂತ ಹೇಳಿದರೆ, he that walketh with wise men shall be wise, but a company of fools shall be destroyed. ಜ್ಞಾನೋಕ್ತಿಯಲ್ಲಿ ಇಷ್ಟು ಚೆನ್ನಾಗಿ ಬರೆದಿದೆ ಅಂದರೆ, ನಮ್ಮ ಸುತ್ತಲೂ ನಮ್ಮ ಕಂಪನಿ, ನಮ್ಮ ಫ್ರೆಂಡ್ಸು ಜ್ಞಾನವಂತರಿದ್ದರೆ ನಾವೆಲ್ಲರೂ ಜ್ಞಾನವಂತರಾಗ್ತೇವಂತೆ. ಅಥವಾ ನಮ್ಮ ಕಂಪನಿ, ನಮ್ಮ ಫ್ರೆಂಡ್ಸು ಮೂರ್ಖರಾಗಿದ್ದರೆ ನಾವು ಮೂರ್ಖರಾಗಿದ್ದೇವೆ. ಪ್ರಿಯರೇ, ಇವತ್ತು ನಮ್ಮ ದೇಶದ ಒಂದು ಬೇಸರವಾದ ಸಂಗತಿ ಏನೆಂದರೆ, ನಮ್ಮ ಕ್ರೈಮ್ ರೇಟಲ್ಲಿ ಕ್ರೈಮ್ ಮಾಡೋರನ್ನು ನೀವು ನೋಡಿದರೆ ಎಷ್ಟೋ ಮಟ್ಟಿಗೆ ದೇ ಆರ್ ವೆರಿ ಯಂಗ್ ಚಿಲ್ಡ್ರನ್, ದೇ ಆರ್ ನಾಟ್ ವೆರಿ ಓಲ್ಡ್. ಅವರು ಭಾಳ ವಯಸ್ಸಾದವ್ರು ಇರೋದಿಲ್ಲ, ಮಿಡ್ಲ್ ಏಜ್ನವ್ರು ಇರೋದಿಲ್ಲ. 18, ಕೆಲವರು ಇನ್ನೂ ಚಿಕ್ಕ ಪ್ರಾಯನೇ, 16 years, 17 years, 18 years. ಇವರು ಈ ವಯಸ್ಸಿಂದ ಅವ್ರು ಕ್ರೈಮಲ್ಲಿ ಇನ್ವಾಲ್ವ್ ಆಗ್ತಾರೆ. ಎಷ್ಟೋ ಸಮಯ ನೋಡಿದಾಗ ಅವರ ಗ್ರೂಪೇ, ಅದೊಂದು ಗ್ಯಾಂಗೇ ಹಾಗೆ ಇರುತ್ತೆ.
ಕೆಲವು ಸತಿ ನಮಗೆ ಯೋಚನೆ ಬರುತ್ತೇನೆಂದರೆ ಇವರೆಲ್ಲ ಹೇಗೆ ಸೇರಿಕೊಳ್ತಾರೆ, ಇವರೆಲ್ಲ ಹೇಗೆ ಒಂದಾಗ್ತಾರೆ. ಒಂದು ಗಾದೆ ಮಾತು ಇಂಗ್ಲೀಷಲ್ಲಿ ಹೀಗೆ ಇದೆ ಅಂದರೆ, ದ ಬರ್ಡ್ಸ್ ಆಫ್ ದ ಸೇಮ್ ಫೆದರ್ಸ್ ಫ್ಲಾಕ್ ಟುಗೆದರ್. ಈ ಮಕ್ಕಳು ಎಲ್ಲೇ ಹೋದರೂ ಅವರು ಇಮ್ಮಿಡಿಯೇಟ್ಲಿ ಅಂಥ ಮಕ್ಕಳಿಗೆ ಅವರು ಅಟ್ಯಾಚ್ ಆಗ್ತಾರೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೇವೆ ನಮ್ಮ ಸಭೆಯಲ್ಲಿ ಅಥವಾ ನಮಗೆ ಈ ಪ್ರೇಯರ್ ರಿಕ್ವೆಸ್ಟ್ ಯಾರ್ಯಾರು ಕೊಟ್ಟಿರ್ತಾರೋ ನಮ್ಮ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಅವರು 10th ಮುಟ್ಟ ಏನೋ ಸ್ಕೂಲಲ್ಲಿ ಇರ್ತಾರೆ, ಸ್ವಲ್ಪ ಸ್ಟ್ರಿಕ್ಟಾಗಿರ್ತಾರೆ. 10th ಪಾಸ್ ಆಯ್ತು ಅಂದರೆ ಅವ್ರಿಗೆ ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ಇವಾಗ ಎಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಕಾಲೇಜ್ ಅಂದರೆ ಫ್ರೀಡಮ್ ಅಂತ ತಿಳ್ಕೊಳ್ತಾರೆ. ಕಾಲೇಜ್ಗೆ ಹೋದಾಗ ಎಲ್ಲ ಮಕ್ಕಳು ಒಂಥರ ಇರಲ್ಲ. ಎಷ್ಟೋ ಸಮಯದಲ್ಲಿ ನಾವು ನೋಡಿದ್ದೇವೇನೆಂದರೆ 10th ಓದುವವರೆಗೆ ಅವ್ರು ಸ್ವಲ್ಪ ಬೇರೆ ಇರ್ತಾರೆ. ಆಮೇಲೆ ಅವರ ಹಾವಭಾವ ಚೇಂಜ್ ಆಗುತ್ತೆ, ಅವರ ಮಾತು, ಅವರ ಆ್ಯಟಿಟ್ಯೂಡ್ ಚೇಂಜ್ ಆಗುತ್ತೆ, ಅವ್ರ ಪ್ಯಾರೆಂಟ್ಸ್ಗೆ ಕೊಡುವ ರೆಸ್ಪೆಕ್ಟು, ಆಮೇಲೆ ದೇವರ ವಿಷಯದಲ್ಲಿ ದೇ ಚೇಂಜ್ ಅ ಲಾಟ್. ವೈ ದಿಸ್ ಹ್ಯಾಪೆಂಡ್? ಇದು ಯಾಕಾಯಿತು? ಚೆನ್ನಾಗಿದ್ರು ನೀವು ಅನುಭವಿಸಿರ್ಬೋದು ಅಥವಾ ನೀವು ಯಾರೋ ಹೇಳಿದ್ದು ಕೇಳಿರ್ಬೋದೇನೆಂದರೆ ಸಡನ್ಲಿ ನಮ್ಮ ಮಗ ಚೇಂಜ್ ಆದ, ಸಡನ್ಲಿ ನಮ್ಮ ಮಗಳು ಚೇಂಜ್ ಆದಳು. ಅವಳು ಯಾಕೆ ಚೇಂಜ್ ಆದರು, ಏನಾಯಿತು ನಮಗೇನೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನೆಂದರೆ ಈ ವಚನ, ಅವರು ಒಳ್ಳೆ ಬುದ್ಧಿವಂತರ ಜೊತೆ ಸ್ನೇಹಿತರು ಮಾಡಿದರೆ ಅವರು ಬುದ್ಧಿವಂತರಾಗ್ತಾರೆ. ಆದರೆ ಅವರು ಮೂರ್ಖರ ಜೊತೆ ಅಥವಾ ನಾವು ಹೀಗೆ ಹೇಳ್ಬೋದು ಅಂದರೆ ಮಾರ್ಗ ತಪ್ಪಿ ಹೋದ ಮಕ್ಕಳ ಜೊತೆ ಅಥವಾ ಹವ್ಯಾಸದಲ್ಲಿ ಬಿದ್ದ ಹೋದ ಮಕ್ಕಳಿಗೆ ಇವರ ಜೊತೆ ಸೇರಿಕೊಂಡ್ರೆ ನಮ್ಮ ಮಕ್ಕಳು ಹಾಗೆ ಆಗ್ತಾರೆ. ಪ್ರಿಯರೇ, ಇವತ್ತು ಇಂಪಾರ್ಟೆಂಟ್ ಏನಿದೆ ನಮಗೆ ಅಂದರೆ ನಮ್ಮನ್ನು ಇಟ್ಕೊಂಡು ನಮ್ಮ ಫ್ರೆಂಡ್ಸ್ ಯಾರು, ನಮ್ಮ ಫ್ರೆಂಡ್ಸು ಹೇಗೆ ಮಾತಾಡ್ತಾರೆ, ನಮ್ಮ ಫ್ರೆಂಡ್ಸಿಂದ ಆಲೋಚನೆಗಳು ಏನು. ಕೆಲವು ಸರ್ತಿ ಪ್ರಿಯರೇ ಫ್ರೆಂಡ್ಸ್ ಅಂತ ಹೇಳ್ತಾರೆ, ನಮಗೆ ಅನುಭವ ಆಗಿದ್ದೇನೋ ಇಲ್ಲೋ ಗೊತ್ತಿಲ್ಲ, ನನಗೆ ಅನುಭವ ಆಗಿದೆ. ಕೆಲವರು ನಮಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಆದರೆ ನಿಮಗೆ ಅಥವಾ ಫಾರ್ ಎಕ್ಸಾಂಪಲ್ ಯಾರಿಗೋ ಒಂದು ಪ್ರಮೋಷನ್ ಆಯಿತು, ಮುಂದೆ ಹೇಳ್ತಾರೆ, ಓ ವಿ ಆರ್ ಸೋ ಹ್ಯಾಪಿ, ಯು ಆರ್ ಪ್ರಮೋಟೆಡ್, ಯು ಗಾಟ್ ಅ ಹೈಕ್ ನಾವು. ಆದರೆ ಒಳಗೆ ಸಂತೋಷ ಪಡ್ತಾರಾ? ಔಟ್ ಆಫ್ 100% ಐ ಕ್ಯಾನ್ ಸೇ ಅರೌಂಡ್ 80, 85, 90% ಒಳಗೆ ಅವ್ರಿಗೆ ಹೊಟ್ಟೆ ಕಿಚ್ಚು ಆಗುತ್ತೆ. ಮೇಲೆ ನೋಡಲಿಕ್ಕೆ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್, ಬಟ್ ಒಳಗೆ ನೋಡಲಿಕ್ಕೆ ದೇ ಆರ್ ಜೆಲಸ್ ಆಫ್ ಅಸ್. ಇಮ್ಮಿಡಿಯೇಟ್ಲಿ ಅದರ ಜೊತೆ ಸೇರಿಕೊಳ್ತಾ ಇದ್ದರೆ ಈ ಪಕ್ಕದ ಟೇಬಲ್ಗೆ ಹೋಗಿ ಹೇಳ್ತಾರೆ, I was the one who is supposed to be promoted. I was the one who is supposed to should get a hike in my salary. I was the one, but that person got. He is not a deserving candidate. I am a deserving candidate. ಅಲ್ಲಿ ಗಾಸಿಪ್ ಸ್ಟಾರ್ಟ್ ಆಗುತ್ತೆ. ಜೆಲಸಿ ಆಯಿತು, ಗಾಸಿಪ್ ಆಯಿತು, ಆಮೇಲೆ ಸ್ಟ್ರೈಫ್, ಒಂಥರ ಒಳಗೆ ಒಂಥರ ನಮಗೆ ಅವರ ವಿರುದ್ಧವಾಗಿ ಒಂದು ಬೇಸರ ಆಗುತ್ತೆ ಅಥವಾ ಅವರ ವಿರುದ್ಧವಾಗಿ ನಮಗೆ ಒಂಥರ ಸೇಡ್ ಉಂಟಾಗುತ್ತೆ. ಪ್ರಿಯರೇ, ನಾನು ಚಿಕ್ಕವಳು ಇರಬೇಕಾದ್ರೆ ಒಂದು ನಿಜವಾದ ಘಟನೆ ನಮ್ಮ ಏರಿಯಾದಲ್ಲಿ ಆಯಿತು. ಒಂದು ಸಹೋದರಿ ನಮಗೆ ಭಾಳ ಪರಿಚಯ ಇದ್ದವರು, ಒಂದು ದೊಡ್ಡ ಕಂಪನಿಲಿ ಕೆಲಸ ಮಾಡ್ತಾಯಿದ್ರು. ಅವರ ಜೊತೆ ಅವರ ಸ್ನೇಹಿತರು ಅವರಿಬ್ಬರು ನಮ್ಮ ಮನೆ ಮುಂದೆನೇ ಅವ್ರ ಕೆಲಸಕ್ಕೆ ಹೋಗ್ತಾಯಿದ್ರು. ಸಡನ್ಲಿ ಏನಾಯ್ತು ಅಂದರೆ ನಮ್ಮ ನೇಬರಿಂದು ಸಹೋದರಿ ಫ್ರೆಂಡ್ಗೆ ಪ್ರಮೋಷನ್ ಆಯಿತು. ಶಿ ವಾಸ್ ಪ್ರಮೋಟೆಡ್ ಆ್ಯಂಡ್ ಶಿ ವಾಸ್ ಗಿವನ್ ಅ ಬೆಟರ್ ಪೊಸಿಷನ್. ಇವರು ತುಂಬ ಕ್ಲೋಸ್ ಫ್ರೆಂಡ್, ಹೋಗೋದು ಒಟ್ಟಿಗೆ, ಬರೋದು ಒಟ್ಟಿಗೆ, ಹಾಲಿಡೇಸ್ ಇರುವಾಗ ಇರೋದು ಒಟ್ಟಿಗೆ. ಬಟ್ ಅಷ್ಟು ಕ್ಲೋಸ್ ಫ್ರೆಂಡ್ ಆದರೂ ಅವ್ರಿಗೆ ಪ್ರಮೋಷನ್ ಆದ ತಕ್ಷಣ ಇವರಿಗೆ ಸಹಿಸಲಿಕ್ಕೆ ಆಗಿಲ್ಲ. ಶಿ ಕುಂಟ್ ಟೇಕ್ ಇಟ್, ಶಿ ವಾಸ್ ಸೋ ಜೆಲಸ್. ಏನು ಮಾಡಿದ್ರೇನೆಂದರೆ ಯಾರಿಗೆ ತಿಳಿಯದ ರೀತಿಯಲ್ಲಿ ಸ್ವಂತ ಫ್ರೆಂಡು, ವೆರಿ ಕ್ಲೋಸ್ ಫ್ರೆಂಡ್, ಅವರ ಬ್ಯಾಗಲ್ಲಿ ಕೆಲವು ಸೋಪ್ಸ್, ಆ ಕಂಪನಿ ಸೋಪ್ಸನ್ನು ಪ್ರೊಡ್ಯೂಸ್ ಮಾಡ್ತಿದ್ರು, ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಸೊ ಕೆಲವು ಸೋಪನ್ನು ಅವರ ಹ್ಯಾಂಡ್ ಬ್ಯಾಗಲ್ಲಿ ಹಾಕಿದರು. ಕೆಲಸ ಬಿಟ್ಟು ಹೊರಗೆ ಹೋಗಬೇಕಾದ್ರೆ ಸೆಕ್ಯೂರಿಟಿ ಗಾರ್ಡ್ ಚೆಕ್ ಮಾಡಿದಾಗ ಇವರ ಬ್ಯಾಗಲ್ಲಿ ಸೋಪು. ಅವ್ರಿಗೆ ತುಂಬ ಆಶ್ಚರ್ಯ ಆಯಿತು. ನಾನು ಕಳ್ತನನೇ ಮಾಡಿಲ್ಲ, ಬಟ್ ವಾಟ್ ಡಸ್ ದ ಎವಿಡೆನ್ಸ್ ಶೋ, ವಾಟ್ ಈಸ್ ದ ಪ್ರೂಫ್? ನಿನ್ನ ಬ್ಯಾಗಲ್ಲಿ ಇದೆ. ಅವಳು ಎಲ್ಲರಿಗೆ ಹೇಳ್ತಾಳೆ, ನಾನು ಇಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನಲ್ಲ, ನಾನು ಈ ಥರ ಕಳ್ತನ ಯಾಕೆ ಮಾಡಲಿ, ಫ್ಯೂ ಬಾರ್ಸ್ ಆಫ್ ಸೋಪ್ ನಾನು ಯಾಕೆ ಕಳ್ತನ ಮಾಡಲಿ? ಬಟ್ ಯಾರೂ ಕೇಳಲಿಲ್ಲ ಪ್ರಿಯರೇ. ಅವಳಿಗೆ ಎಂದೂ ಡೌಟ್ ಆಗಿರಲಿಕ್ಕೆಲ್ಲ ಅಂದರೆ ಅವಳದು ಕ್ಲೋಸ್ ಫ್ರೆಂಡ್, ವೆರಿ ಕ್ಲೋಸ್ ಫ್ರೆಂಡ್ ಏನು ಮಾಡಿದ್ದಾಳೆ ಅಂದರೆ ಈ ಥರದ ಒಂದು ತಪ್ಪು, ಒಂದು ಕೆಟ್ಟ ಕೆಲಸ ಮಾಡಿ ಪಾಪ ಅವಳ ಕೆಲಸನೇ ಹೋಗ್ಬಿಡ್ತು. ಅವಳಿಗೆ ತುಂಬ ಅವಮಾನ ಆಯಿತು. ಶಿ ವೆಂಟ್ ಇನ್ ಟು ಡಿಪ್ರೆಷನ್. ಅವಳ ಲೈಫೇ ಆಲ್ಮೋಸ್ಟ್ ವಾಸ್ ಸೋ ಬ್ಯಾಡ್ ಲೇಟರ್ ಆನ್. ಯಾಕೆಂದರೆ ಅವಳಿಗೆ ಅದು ಅವಮಾನ ಸಹಿಸ್ಕೊಳ್ಳಿಕ್ಕೆ ಆಗಿಲ್ಲ. ಆದರೆ ಪ್ರಿಯರೇ, ಯಾರು ಮಾಡಿದ್ದು ಈ ಕೆಲಸ?
ಇವತ್ತು ಯು ಆ್ಯಂಡ್ ಐ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಬ್ಯಾಕ್ ಸ್ಟ್ಯಾಬಿಂಗ್ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ. ಅದೇ ಸಮಯದಲ್ಲಿ ನಮ್ಮ ಜೊತೆ ಇರುವ ಫ್ರೆಂಡ್ಸು ಹೇಗೆ ಇದ್ದಾರೆ, ನಾವು ಯಾರ ಒಂದು ಕಂಪನಿಯಲ್ಲಿ ನಾವಿದ್ದೇವೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಜ್ಞಾನವಂತರಾಗಬೇಕಂದ್ರೆ ನಮ್ಮ ಕಂಪನಿಯಿಂದ ಜ್ಞಾನವಂತರದ್ದು ಇರಬೇಕು. ನಾವೊಂದು ಮೂರ್ಖರಾಗಿ ಈ ಲೋಕದಲ್ಲಿ ತಪ್ಪಿ ಹೋಗ್ಬೇಕು. ಇವತ್ತು ನಮ್ಮ ಯವನಸ್ಥರು ಇಷ್ಟೋ ತಪ್ಪಿ ಹೋಗ್ತಾರೆ. ದ ಮೇನ್ ರೀಸನ್ ಇಸ್ ಫ್ರೆಂಡ್ಸ್. ಇನ್ನೊಂದು ವಚನ ನಾವು ದೇವರ ವಾಕ್ಯದಿಂದ ಓದ್ಕೊಳ್ಳುವ. ಜ್ಞಾನೋಕ್ತಿ ಅದ 27ನೇ ಅಧ್ಯಾಯ, Proverbs chapter 27 and verse 17 ಏನು ಹೇಳುತ್ತೆ ನೋಡುವ. 27:17. Iron sharpeneth iron, a man sharpeneth the countenance of his friend. Iron sharpeneth iron, but a friend changes the countenance of a friend. ಇವತ್ತು ನಾನೊಂದು ಬುದ್ಧಿಹೀನಳಾಗಿರ್ಬೋದು, ಅಥವಾ ಒಂದು ಟಿಮಿಡ್ ಪರ್ಸನ್ ಆಗಿರ್ಬೋದು, ಒಂದು ಶಾಯ್ ಪರ್ಸನ್ ಆಗಿರ್ಬೋದು, ಒಂದು ಔಟ್ ಗೋಯಿಂಗ್ ನೇಚರ್ ನನಗೆ ಇರಲಿಕ್ಕಿಲ್ಲ. ಸಣ್ಣ ಸಣ್ಣ ವಿಷಯಕ್ಕೆ ನಾನು ಸೆನ್ಸಿಟಿವ್ ಆಗಿರ್ಬೋದು, ನನಗೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇರ್ಬೋದು. ಇವೆಲ್ಲ ಸಂಗತಿಗಳು ಇದ್ದಾಗ ಒಬ್ಬ ಫ್ರೆಂಡ್ ನನಗೆ ಸಿಕ್ಕಿ, ಅವರು ವೆರಿ ಔಟ್ ಗೋಯಿಂಗ್, ವೆರಿ ಬ್ರೇವ್, ವೆರಿ ಇಂಟೆಲಿಜೆಂಟ್, ವೆರಿ ಔಟ್ ಸ್ಪೋಕನ್, ವೆರಿ ಸ್ಮಾರ್ಟ್, ಅವರ ಜೊತೆ ನಾವಿದ್ದರೆ ಅವರು ನಮ್ಗೆ ಏನು ಮಾಡ್ತಾರೆ ಅಂದರೆ, ವೆನ್ ವಿ ರಬ್ ಆರ್ ಸೆಲ್ಸ್ ವಿತ್ ದೆಮ್, ಅವರ ಜೊತೆ ನಾವು ಸಹವಾಸ ಮಾಡಿದರೆ ನಾವು ಚುರುಕಾಗ್ತೇವೆ. ಆಯನ್ ಶಾರ್ಪ್ನೆತ್ ಆಯನ್. ಕಬ್ಬಣ ಇನ್ನೊಂದು ಕಬ್ಬಣನ ಹೆಂಗೆ ಚುರುಕು ಮಾಡ್ತದೋ, ಶಾರ್ಪ್ ಮಾಡ್ತದೋ, ಹಾಗೆ ಒಂದು ಒಳ್ಳೆ ಸ್ನೇಹಿತ, ಎಲ್ಲ ಸ್ನೇಹಿತರು ಕೆಟ್ಟ ಇರ್ತಾರೆ ಅಂತ ನಾವು ಹೇಳಲಿಕ್ಕೆ ಆಗಲ್ಲ ಪ್ರಿಯರೇ. ಕೆಲವು ಸ್ನೇಹಿತರು ಭಾಳ ಚೆನ್ನಾಗಿರ್ತಾರೆ, ದೇ ಆರ್ ಸೋ ವಂಡರ್ಫುಲ್. ಅಂಥ ಸ್ನೇಹಿತರು ಸಿಕ್ಕಿದರೆ ದೇ ವಿಲ್ ಬಿಕಮ್ ಅ ಬ್ಲೆಸ್ಸಿಂಗ್ ಟು ಅಸ್. ಇನ್ನೊಂದು ವಚನ ದೇವರ ವಾಕ್ಯದಿಂದ ಓದ್ಕೊಳ್ಳೋ, ಅದೇ ಜ್ಞಾನೋಕ್ತಿ ಅದ 17ನೇ ಅಧ್ಯಾಯ, ಅದ 17ನೇ ವಚನ, 17:17. A friend loveth at all times, and a brother is born for adversity. A friend loveth at all times. ನಿಜ ಹೇಳ್ಯ, ಇಂಥ ಸ್ನೇಹಿತರು ನಮಗೆ ಸಿಕ್ಕಿದ್ರೆ, ಅ ಫ್ರೆಂಡ್ ಲವ್eth at all times. ಇಂಥ ಒಂದು ಒಳ್ಳೆ ಸ್ನೇಹಿತರು ನಮಗೆ ಸಿಕ್ಕಿದ್ರೆ ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್. ನಾವು ಮದುವೆ ಆಗೋಕ್ಕಿಂತ ಮುಂಚೆ ಒಂದು ಸತಿ ಪಾಸ್ಟ್ ನನಗೆ ಫೋನ್ ಮಾಡಿದರೆ, ಯಾಕೆಂದರೆ ಅವರು ಧಾರವಾಡಲ್ಲಿದ್ದರು, ನಾನು ಮುಂಬೈದಲ್ಲಿದ್ದೆ. ಅವ್ರಿಗೆ ಫೋನ್ ಮಾಡಿದ ನಾನು ಹೇಳಿದೆ, ನಿಮ್ಮದಿಂಥದ್ದೊಂದು ಫ್ರೆಂಡು ಇವತ್ತು ನಮ್ಮ ಆಫೀಸ್ಗೆ ಬರ್ತಾ ಇದ್ದಾರೆ ಅಂತ. ಭಾಳ ಖುಷಿಯಾಯಿತು. ಅಯ್ಯೋ, ಇವರು ನನ್ನ ಕ್ಲೋಸ್ ಫ್ರೆಂಡು, ನಾವು ಇಬ್ಬರು ಒಂದೇ ತಟ್ಟೆದಲ್ಲಿ ಊಟ ಮಾಡಿದೆವು, ನಾವು ಇಬ್ಬರು ಸೇರಿ ಇಷ್ಟೊಂದು ಸೇವೆ ಮಾಡಿದೆವು, ಈಸ್ ಅ ವಂಡರ್ಫುಲ್ ಫ್ರೆಂಡ್ ಆಫ್ ಮೈ, ಐ ಆಮ್ ಸೋ ಹ್ಯಾಪಿ ಯು ಗೋಯಿಂಗ್ ಟು ಮೀಟ್ ಹಿಮ್ ಅಂತ ನನಗೆ ಭಾಳ ಒಳ್ಳೆ ರಿಪೋರ್ಟ್ ಕೊಟ್ಟರು ಅವರು. ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್. ನಾನು ವುಡ್ ಬಿ, ನನಗೆ ಗಂಡನಾಗಬೇಕಿದ್ದದ್ದು ಅವ್ರದ್ದು ಫ್ರೆಂಡ್ ಬರ್ತಾ ಇದ್ದಾರೆ ಅಂದರೆ ಐ ವಾಸ್ ಸೋ ಎಕ್ಸೈಟೆಡ್ ಟು ಮೀಟ್ ಹಿಮ್. ಸ್ವಲ್ಪ ಹೊತ್ತಾದ ಮೇಲೆ ಅವ್ರು ಬಂದರು. ಎಲ್ಲ ಆಫೀಸಲ್ಲಿ ಎಲ್ಲರಿಗೂ ಗೊತ್ತಿತ್ತು ನಾನು ಇವರ ಜೊತೆ ಮದುವೆ, ನಂದು ಎಂಗೇಜ್ಮೆಂಟ್ ಆಗಿದೆ, ಮದುವೆ ಸೆಟ್ ಆಗಿದೆ. ಅವ್ರಿಗೆ ಹೇಳಿದರು, ನಿಮ್ಮ ಕ್ಲೋಸ್ ಫ್ರೆಂಡ್ ಜೊತೆ ಇವಳದು ಮದುವೆ ಆಗ್ತಾಯಿದೆ ಅಂತ. ಆದರೆ ಅವರನ್ನು ನಾನು ನೋಡಿದಾಗ ಅವರ ಮುಖದಲ್ಲಿ ಸಂತೋಷ ಏನು ನಾನು ಕಂಡಿಲ್ಲ. ಯಾಕೆಂದರೆ ನನಗೆ ಇವರು ಹೇಳಿದ ವಿಷಯ ನೋಡಿದರೆ, ನಾವು ಒಂದೇ ತಟ್ಟೆದಲ್ಲಿ ಊಟ ಮಾಡಿದೆವು, ನಾವು ಒಂದೇ ಹಾಸಿಗೆಯಲ್ಲಿ ಮಲಗಿದೆವು, ನಾವು ಒಟ್ಟಿಗೆ ಸೇವೆ ಮಾಡಿದ್ದೇವೆ, ನಾವು ಇಷ್ಟು ಕರ್ನಾಟಕದ ಇಷ್ಟು ಹಳ್ಳಿಯಲ್ಲಿ ನಾವು ಹೋಗಿ ಸೇವೆ ಮಾಡಿದಂತೆಲ್ಲ ಹೇಳಿದರು. ಬಟ್ ಇವರ ಎಕ್ಸ್ಪ್ರೆಷನ್ಸ್ ಟೋಟಲಿ ಬೇರೆ ಇತ್ತು. ಆಮೇಲೆ ಅವರ ರಿಯಾಕ್ಷನ್ಸು ಸ್ವಲ್ಪ ವ್ಯತ್ಯಾಸವಾಗಿತ್ತು. ಆಮೇಲೆ ಅವರ ಅಭಿಪ್ರಾಯ ಹೇಗಿತ್ತೆಂದರೆ, ಮ್ಯಾರಿಂಗ್ ನವೀನ್ ವಾಸ್ ನಾಟ್ ಅ ಗುಡ್ ಐಡಿಯಾ ಅಂತ ಅದು ನನಗೆ ತಿಳಿಯಪಡ್ತು. ಐ ವಾಸ್ ವೆರಿ ಶಾಕ್ಡ್. ಯಾಕೆಂದರೆ ಇವರ ಅಭಿಪ್ರಾಯ ಹಾಗೆ ಇದೆ, ಇವರ ಅಭಿಪ್ರಾಯ ಬೇರೆಯೇ ಇದೆ. ಹಾಗೆ ಪ್ರಿಯರೇ, ನಮಗೆ ಒಂದು ಒಳ್ಳೆ ಸ್ನೇಹಿತರು ಇವತ್ತು ಸಿಕ್ಕೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ನಿಮಗೂ ಸ್ನೇಹಿತರಿರ್ಬೋದು, ನನಗೂ ಸ್ನೇಹಿತರಿದ್ದಾರೆ. ಬಟ್ ಆಮೇಲೆ ನಾವು ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ ಹೇಗೆ ಒಂದು ಸ್ನೇಹಿತದ ಒಂದು ಪ್ರಭಾವ ನಮ್ಮ ಜೀವನದಲ್ಲಿ ಬೀಳುತ್ತೆ. ಅದಕ್ಕಿಂತ ಮುಂಚೆ ಇನ್ನೊಂದು ವಚನ ಓದ್ಕೊಳ್ಳುವ, ಅದೇ ಜ್ಞಾನೋಕ್ತಿ ಅದ 18ನೇ ಅಧ್ಯಾಯ ಅದ 24ನೇ ವಚನ. ಅ ಮ್ಯಾನ್ ದಟ್ ಹ್ಯಾತ್ ಫ್ರೆಂಡ್ಸ್ ಮಸ್ಟ್ ಶೋ ಹಿಮ್ಸೆಲ್ಫ್ ಫ್ರೆಂಡ್ಲಿ, ಆ್ಯಂಡ್ ದೇರ್ ಈಸ್ ಅ ಫ್ರೆಂಡ್ ದಟ್ ಸ್ಟಿಕ್ಕತ್ ಕ್ಲೋಸರ್ ದೆನ್ ಅ ಬ್ರದರ್. ಕೆಲವು ಸರ್ತೆ ನಾವು ನೋಡ್ತೇವೆ, ಕಷ್ಟ ಬಂದಾಗ ನಮ್ಮ ಕುಟುಂಬದವ್ರು ನಮ್ಮನ್ನು ಬಿಡ್ತಾರೆ, ಕೆಲವರು ಸಾಕ್ಷಿ ನುಡಿತಾರೆ.
ನಮಗೆ ಕಷ್ಟ ಬಂತು, ತುಂಬ ನಾವು ಪ್ರಾಬ್ಲಮಲ್ಲಿ ಸಿಕ್ಕೊಂಡ್ಬಿಟ್ಟೆವು. ಆದರೆ ನಮ್ಮ ಮನೆಯವ್ರು ಯಾರೂ ಬಂದಿಲ್ಲ ಮುಂದೆ ನಮಗೆ ಹೆಲ್ಪ್ ಮಾಡಲಿಕ್ಕೆ. ಆದರೆ ನಮ್ಮ ಕ್ಲೋಸ್ ಫ್ರೆಂಡ್, ಎಷ್ಟೋ ವರ್ಷದಿಂದ ಇರುವ ಒಂದು ಫ್ರೆಂಡ್, ಅವರು ನನಗೆ ಎಷ್ಟು ಸಹಾಯ ಮಾಡಿದರು. ಪ್ರತಿದಿನ ನನ್ನ ಜೊತೆ ನಿಂತ್ಕೊಂಡು ಎಲ್ಲ ನನ್ನ ಪ್ರಾಬ್ಲಮಲ್ಲಿ ಅವ್ರು ವಿಶೇಷ ರೀತಿಯಲ್ಲಿ ನನಗೆ ಸಹಾಯ ಮಾಡಿದ್ರು ಅಂತ ಅವ್ರು ಸಾಕ್ಷಿ ನುಡಿತಾರೆ. ನನಗೆ ಒಬ್ಬರು ಫ್ರೆಂಡ್ ಇದ್ದರು, ಅವರನ್ನು ನಾನು 30 ವರ್ಷಕ್ಕಿಂತ ಹೆಚ್ಚು ನಮ್ಮ ಫ್ರೆಂಡ್ಶಿಪ್ ಆಗಿತ್ತು. ಈ ವರ್ಷ ಅವರು ಸ್ವಾಮಿ ಬಳಿಗೆ ಅವ್ರಿಗೆ ಪ್ರಮೋಟ್ ಆಯಿತು, ಶಿ ಈಸ್ ವಿತ್ ದ ಲಾರ್ಡ್ ನಾವು. ಆದರೆ ಈ 30 ವರ್ಷದಲ್ಲಿ ಶಿ ವಾಸ್ ಸಚ್ ಅ ಬ್ಲೆಸ್ಸಿಂಗ್ ಟು ಮೀ. ನನಗೆ ಇಷ್ಟೊಂದು ಆದರಣೆ, ನನ್ನ ಸೇವೆಗೆ ಒಂದು ಬ್ಯಾಕ್ ಬೋನ್, ಒಂದು ಪ್ರೇಯರ್ ವಾರಿಯರ್ ಆಗಿದ್ದರು. ನನಗೆ ಏನೇ ಸಮಸ್ಯೆ ಬಂದರೂ ನಾನು ಒಂದು ಮೆಸೇಜ್ ಅವ್ರಿಗೆ ಹಾಕಿದರೆ, ಅವ್ರು ಇಲ್ಲಿ ನಮ್ಮ ದೇಶದಲ್ಲಿ ಇಲ್ಲ, ಅವ್ರು ಬೇರೆ ದೇಶದಲ್ಲಿದ್ದರು. ನಮ್ಮ ವಯಸ್ಸಿಗೂ ನಮಗೆ ತುಂಬ ಏಜ್ ಗ್ಯಾಪ್ ಇತ್ತು. ಆದರೆ ಸಹ ಶಿ ವಾಸ್ ಸಚ್ ಅ ವಂಡರ್ಫುಲ್ ಫ್ರೆಂಡ್ ಟು ಮೀ. ಇಷ್ಟು ಅವರ ಮಾತು ನನಗೆ ಸಂತೈಸ್ತಿತ್ತು, ಅವರ ಪ್ರಾರ್ಥನೆ ನನಗೆ ಇಷ್ಟೊಂದು ಬಲ ಕೊಡ್ತಿತ್ತು. ನಾನು ಯಾವಾಗಲೂ ಅವ್ರಿಗೆ ಹೇಳ್ತಿದ್ದೆ, ನಾನು ಭಾರತ ದೇಶದಲ್ಲಿ ಸೇವೆ ಮಾಡ್ತೇನೆ, ಆದರೆ ನನಗೆ ಶಕ್ತಿ ಬರೋದು, ನನ್ನ ಪವರ್ ಇರೋದು ಈ ದೇಶದಲ್ಲಿ ಅಂತ. ಯಾಕೆಂದರೆ ಅವರ ಪ್ರಾರ್ಥನೆ ನನಗೆ ಒಂದು ಬಲ ಕೊಡ್ತಿತ್ತು, ನನಗೆ ಮುಂದೆ ಸಾಗಲಿಕ್ಕೆ ನನಗೆ ಒಂದು ಎನ್ಕರೇಜ್ಮೆಂಟ್ ಕೊಡ್ತಿತ್ತು, ನನಗೆ ಒಂದು ಕಂಫರ್ಟಿಂಗ್ ವರ್ಡ್ಸ್ ಕೊಡ್ತಿದ್ರು. ಇಟ್ ವಾಸ್ ಸೋ ವಂಡರ್ಫುಲ್. ಈ ವರ್ಷ ಅವರನ್ನು ಕಳ್ಕೊಂಡೆ, ಬಟ್ ಐ ಬಿಲೀವ್ ದಟ್ ಸ್ವಾಮಿ ಇನ್ನೊಂದು ಫ್ರೆಂಡನ್ನು ನನಗೆ ಹಾಗೆ ಕೊಡ್ತಾರೆ. ಶಿ ವಾಸ್ ಸಚ್ ಅ ಕಂಫರ್ಟ್ ಟು ಮೀ. ಹರ್ ಲಾಸ್ ವಾಸ್ ವೆರಿ 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 ಪೇನ್ಫುಲ್, ಆದರೆ ಶಿ ಈಸ್ ವಿತ್ ದ ಲಾರ್ಡ್. ಆದರೆ ಪ್ರಿಯರೇ, ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒನ್ ಫ್ರೆಂಡ್ ಕ್ಯಾನ್ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಇವತ್ತೊಂದು ಪ್ರಶ್ನೆ, ನಮಗೆ ಯಾವ ಥರದ ಫ್ರೆಂಡ್ಸ್ ಇದ್ದಾರೆ? ಕೆಲವು ಕತೆಗಳು ನಾವು ದೇವರ ವಾಕ್ಯದಿಂದ ಓದಿ ನಾವು ಕಲ್ಕೊಳ್ಳುವ ಪ್ರಿಯ ಫ್ರೆಂಡ್ಸ್ ಹೆಂಗೆ ಇರ್ತಾರೆ ಅಂತ. ನಮಗೆ ಎಲ್ಲರಿಗೆ ಯೋಬನ ವಿಷಯ ಗೊತ್ತಿದೆ. ಯೋಬನ ಮೇಲೆ ಸೈತಾನ ದೃಷ್ಟಿಯನ್ನಿಟ್ಟು ಅವನು ಇದ್ದದ್ದು ಎಲ್ಲವನ್ನೂ ಕಳ್ಕೊಂಡ. ಆದರೆ ಅವನಿಗೆ 3 ಫ್ರೆಂಡ್ಸ್ ಇದ್ದರು. ಆ 3 ಫ್ರೆಂಡ್ಸ್ ಏನು ಮಾಡಿದರು ಅಂತ ನಾವು ದೇವರ ವಾಕ್ಯದಿಂದ ಓದ್ಕೊಳ್ಳುವ. ಯೋಬನ ಪುಸ್ತಕ ಅದ 2ನೇ ಅಧ್ಯಾಯ 11ನೇ ವಚನದಿಂದ ಓದ್ತಾನೆ. ಜೋಬ್ ಚಾಪ್ಟರ್ 2 verse 11. Now when Job's 3 friends heard of all this evil that was come upon him, they came everyone from his own place, Elpias the Temanite, and Bildad the Shuhite, and Zophar the Naamathite, for they had made an appointment together to come and mourn with him and to comfort him. ಎಂಥ ಸುಂದರವಾದ ಒಂದು ಮಾತಿಲ್ಲಿ ಪ್ರಿಯರೇ. 3 ಫ್ರೆಂಡ್ಸು, ಅವ್ರು ಏನು ಒಬ್ರಿಗೊಬ್ಬರು ಅವ್ರು ಡಿಸೈಡ್ ಮಾಡಿ, ಅವ್ರು ಪ್ಲ್ಯಾನ್ ಮಾಡಿ, 3 ಮಂದಿ ಏನನ್ನು ಯೋಚನೆ ಮಾಡಿದ್ರಂದರೆ, ನಾವು 3 ಹೋಗಿ ಯೋಬನ ಜೊತೆ ಇದ್ಕೊಂಡು ಅವನ ಕೆಟ್ಟ ದಿನಗಳು, ಅವನ ಕಣ್ಣೀರ ದಿನಗಳು, ಅವನಿಗೆ ಆದ ಎಲ್ಲ ಹೋರಾಟದ ಸಮಯದಲ್ಲಿ ನಾವು ಅವನ ಜೊತೆ ಹೋಗಿ ಅವನ ದುಃಖದಲ್ಲಿ ಸಹಭಾಗಿ ನಾವು ಆಗುವ. ಲೆಟ್ ಅಸ್ ಮೋನ್ ಅಲಾಂಗ್ ವಿತ್ ಹಿಮ್, ಲೆಟ್ ಅಸ್ ಗೋ ಆ್ಯಂಡ್ ಕಂಫರ್ಟ್ ಹಿಮ್ ಅಂತ 13 ವಚನ ಏನು ಹೇಳುತ್ತೆ. ಸೊ ದೇ ಸ್ಯಾಟ್ ಡೌನ್ ವಿತ್ ಹಿಮ್ ಅಪಾನ್ ದ ಗ್ರೌಂಡ್ 7 days and 7 nights, and none spoke a word unto him, for they saw that his grief was very great. 7 ದಿವಸ ಪ್ರಿಯರೇ, ಇಂಥ ಫ್ರೆಂಡ್ಸು ಯೋಬಂದು. 7 ದಿವಸಗಳ ಕಾಲ ಅವನ ಜೊತೆ ಅವರು ಹಗಲು ಇರುಳು ಅವನ ಜೊತೆ ಇದ್ಕೊಂಡು ಒಂದು ಮಾತು ಮಾತಾಡೋದಿಗೆ. ದೇ ವರ್ ಕ್ವೈಟ್ and they just were mourning with him, they were wailing with him, they were with him. ಇದು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆದರೆ 4ನೇ ಅಧ್ಯಾಯದಿಂದ ನಾವು ನೋಡ್ತೇವೆ ಅಂದರೆ, ದೇ ಸ್ಟಾರ್ಟ್ ಅಕ್ಯೂಸಿಂಗ್ ಯೋಬ್, ದೇ ಸ್ಟಾರ್ಟ್ ಟಾಕಿಂಗ್ ಅಗೇನ್ಸ್ಟ್ ಜೋಬ್. ಅವನಲ್ಲಿ ಏನೋ ಪಾಪ ಇರಬೇಕು, ಅವನು ಬಡಾಯಿ ಕೊಚ್ತಾ ಇದ್ದಾನೆ, ಅವನು ಪಾಪ ಮಾಡಿದರೂ ಅವನು ಅದನ್ನು ಎಕ್ನಾಲೇಜ್ ಮಾಡ್ತಾ ಇಲ್ಲ. ಸಡನ್ಲಿ ದೇ ಚೇಂಜ್ಡ್. ಸಡನ್ಲಿ ಜೋಬ್ಸ್ ಫ್ರೆಂಡ್ಸ್ ಚೇಂಜ್. ನಿಮಗೂ ಹಂಗೆ ಆಗಿರ್ಬೋದು. ಅಯ್ಯೋ, ಇವರು ನನ್ನದಿಷ್ಟು ಕ್ಲೋಸ್ ಫ್ರೆಂಡ್ಸ್ ಇದ್ದರು, ನನ್ನ ಕಷ್ಟ ಕಾಲದಲ್ಲಿ ನಿಲ್ತಿದ್ರು, ಆದರೆ ಇವಾಗ ಇವರು ಸಂಪೂರ್ಣವಾಗಿ ಬದಲಾವಣೆ ಆಯಿತು. ಯೋಬನ ಹೆಂಡತಿ ಅಂತ ಅವನಿಗೆ ಹೇಳ್ತಾಳೆ ಏನೆಂದರೆ, ನೀನು ದೇವರನ್ನು ಶಪಿಸಿ ನೀನು ಸಾಯಿ ಅಂತ. ಆದರೆ ಯೋಬನ ಫ್ರೆಂಡ್ಸು 7 ದಿವಸ ಅವನ ಜೊತೆ ಇದ್ಕೊಂಡು, ಯೋಬ ಎಂಥ ಮನುಷ್ಯ ಅಂತ ಅವ್ರಿಗೆ ಗೊತ್ತಿದ್ರು. ದೇ ಆಲ್ 3 of them start accusing him, start putting him down, start blaming them, they start speaking everything that was hurting to Job.
ಪ್ರಿಯರೇ, ಇಂಥ ಸ್ನೇಹಿತರು ನಮಗೆ ಇದ್ದಾರಾ? ನಮ್ಮ ಕಷ್ಟ ಕಾಲದಲ್ಲಿ ಅವರು ಇವನ ಹತ್ರ ಏನೋ ಒಂದು ಬಚ್ಚಿಟ್ಟ ಪಾಪ ಇರಬೇಕು, ಇವನು ಏನೋ ತಪ್ಪು ಮಾಡಿರಬೇಕು, ಇವನ್ ದೇವರ ವಿರುದ್ಧವಾಗಿ ಮಾಡಿರಬೇಕು. ಇವೆಲ್ಲ ಸಂಗತಿಗಳು ಯೋಬನ ಫ್ರೆಂಡ್ಸ್ಗಳು ಅವನ ವಿರುದ್ಧವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಪ್ರಿಯರೇ, ಒಳ್ಳೆ ದಿನಗಳಿರುವಾಗ, ಸಮೃದ್ಧಿ ಇರುವಾಗ, ಎಲ್ಲ ಚೆನ್ನಾಗಿ ಇರಬೇಕಾದ್ರೆ ಆಲ್ ಆರ್ ಅವರ್ ಫ್ರೆಂಡ್ಸ್, ಆಲ್ ಆರ್ ಅವರ್ ರಿಲೇಟಿವ್ಸ್, ಎವ್ರಿಬಡಿ ವಾಂಟ್ಸ್ ಟು ಬಿ ಇನ್ ಅವರ್ ಕಂಪನಿ. ದೇ ವಾಂಟ್ ಟು ಇನ್ವೈಟ್ ಅಸ್ ಹೋಮ್, ದೇ ವಾಂಟ್ ಅಸ್ ಟು ಇನ್ವೈಟ್ ದೆಮ್ ಹೋಮ್. ಎಲ್ಲ ಚೆನ್ನಾಗಿ ನಡೀತದೆ. ಇಲ್ಲೇ ಸೇಮ್ ಕತೆ ಇಲ್ಲಿದೆ ಪ್ರಿಯರೇ. ಯೋಬನ ಫ್ರೆಂಡ್ಸು ಯಾವಾಗಲೂ ಬರ್ತಾ ಇರ್ಬೋದು, ಯೋಬನ ಅವರ ಮನೆಗೆ ಹೋಗ್ತಾ ಇರ್ಬೋದು. ದುಃಖದ ದಿನಗಳಲ್ಲಿ ಬಂದರು, 7 ದಿವಸ ಅವನ ಜೊತೆ ಇದ್ದರು. ಆದರೆ ಏನಾಯಿತು ಕಡೆಗೆ ಏನೆಂದರೆ, ದೇ ರಿವೋಲ್ಟೆಡ್ ಅಗೇನ್ಸ್ಟ್ ಹಿಮ್, ದೇ ಸ್ಟಾರ್ಟೆಡ್ ಸ್ಪೀಕಿಂಗ್ ಅಗೇನ್ಸ್ಟ್ ಹಿಮ್, ದೇ ಸ್ಟಾರ್ಟೆಡ್ ಹರ್ಟಿಂಗ್ ಹಿಮ್. ಪ್ರಿಯರೇ, ಹಾಗೆ ನಮ್ಮ ಜೀವಿತದಲ್ಲಿ ಆಗ್ತಾ ಇದೆನಾ? ಆದರೆ ವಿ ಹ್ಯಾವ್ ಅ ಫ್ರೆಂಡ್ ಇನ್ ಜೀಸಸ್. ಯೇಸು ಸ್ವಾಮಿಯಲ್ಲಿ ನಮಗೆ ಒಬ್ಬ ಒಳ್ಳೆ ಸ್ನೇಹಿತರಿದ್ದಾರೆ. ಅವರು ನಮ್ಮ ದುಃಖವನ್ನು ಬಲ್ಲಂಥ ದೇವರು, ನಮ್ಮ ಹೋರಾಟವನ್ನು ಬಲ್ಲಂಥ ದೇವರು, ನಾವು ಏನನ್ನು ದಾಟಿ ಹೋಗ್ತೇವೆ ಅಂತ ಬಲ್ಲಂಥ ದೇವರು. ಅವರು ನಮ್ಮನ್ನು ನೋವು ಮಾಡಲ್ಲ, ನಮಗೆ ನೋವು ಮಾಡಲ್ಲ. ಇವತ್ತು ಕೆಲವು ಸರ್ತಿ ಏನಾಗುತ್ತೆ ಅಂದರೆ, ನಮ್ಮ ಮುಂದೆ ಅಯ್ಯೋ ಅಯ್ಯೋ ಪಾಪ ಇವ್ರಿಗೆ ಇಷ್ಟೊಂದು ತೊಂದರೆ ಆಗಿದೆ. ಯೋಬನ ಫ್ರೆಂಡ್ಸ್ ಹಾಗೇನೂ ಮಾಡಿಲ್ಲ. ಅವನ ಮುಂದೆ ಚಂದ ಮಾತಾಡಿ ಹಿಂದೆ ಅವನಿಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿಲ್ಲ. ಅವನ ಮುಂದೆನೇ ಅವನಿಗೆ ವಿರುದ್ಧವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇಷ್ಟೋ ಸರ್ತಿ ನಮ್ಮ ಫ್ರೆಂಡ್ಸ್ಗಳೇನು ಮಾಡ್ತಾರೆ ಅಂದರೆ, ನಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡ್ತಾರೆ, ನಮಗೆ ಗಾಯ ಆದಲ್ಲಿ ಇನ್ನೂ ನಮಗೆ ನೋವು ಮಾಡ್ತಾರೆ. ನಮ್ಮ ಜೊತೆ ನಿಲ್ತ್ಕೊಳ್ಳೋ ಬದಲಿ ನಮ್ಮ ವಿಷಯವಾಗಿ ಹೀಗೆ ಯೋಬನ ವಿಷಯದಲ್ಲಿ ಹೇಗೆ ಮಾತಾಡಿದರು ಹಾಗೆ ಮಾತಾಡ್ತಾರೆ. ಪ್ರಿಯರೇ, ಒಂದು ಸಮಯ ಇತ್ತು, ನಮ್ಮ ಚರ್ಚ್ ಕಟ್ಟಬೇಕಾದ್ರೆ ನಮಗೆ ಆ ಕಾಂಟ್ರಾಕ್ಟರ್ಸ್ ಜೊತೆ ಒಂದು ಸ್ವಲ್ಪ ತೊಂದರೆ ಆಯಿತು. ಆ ಕಾಂಟ್ರಾಕ್ಟರ್ಸ್ ನಮ್ಮಿಂದ ಒಂದು ಸ್ವಲ್ಪ ಜಾಸ್ತಿ ಹಣವನ್ನು ಕೇಳಿ ನಮಗೆ ತಪ್ಪು ಬಿಲ್ಸ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಆವಾಗ ನಾವು ಯಾರ ಮೇಲೆ ಆತ್ಕೊಂಡಿದ್ದೆವೋ, ಇವರು ನಮ್ಮ ಸ್ನೇಹಿತರು, ಇವರು ನಮಗೆ ಸಮೀಪದವರು, ಇವರು ನಮಗೆ ಇಂಥ ಸಮಯದಲ್ಲಿ ಸಹಾಯ ಮಾಡ್ತಾರೆ ಅಂತ. ಯಾಕೆಂದರೆ ಅವರು ನಮ್ಮ ಜೊತೆ ಇದ್ದವರು. ಈ ಕಾಂಟ್ರಾಕ್ಟರ್ಸ್ ಏನೇನು, ಈ ಇಂಜಿನಿಯರ್ಸು ಏನು ತಪ್ಪು ನಮ್ಮ ಮೇಲೆ ಅಭಿಪ್ರಾಯ ಹಾಕ್ತಾರೋ ಇವರಿಗೆ ಗೊತ್ತಿದೆ ಅಂತ ನಾವು ಅವರ ಮೇಲೆ ಆತ್ಕೊಳ್ತಾ ಇದ್ದೇವೆ. ಒಂದು ಲೆಕ್ಕದಲ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ದೆಮ್ ಟು ಸ್ಟ್ಯಾಂಡ್ ವಿತ್ ಅಸ್ ಆ್ಯಂಡ್ ಡಿಫೆಂಡ್ ಅಸ್. ಆ ಥರ ನಾವು ಯೋಚನೆ ಮಾಡುವಾಗ, ವೆನ್ ದ ಡೇ ಕೇಮ್, ಕಾಂಟ್ರಾಕ್ಟರ್ಸ್ ಅಥವಾ ಇಂಜಿನಿಯರ್ಸು ನಾವು, ಆಮೇಲೆ ನಮ್ಮ ಮೇನ್ ಪರ್ಸನ್ ಹೂ ವಾಸ್ ಇನ್ ಚಾರ್ಜ್, ಅವರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಬೇಕಾದ್ರೆ ನಮಗೆ ಸಮೀಪ ಇದ್ದವರು, ನಮ್ಮ ಜೊತೆ ಇದ್ದವರು, ನಮಗೆ ತುಂಬ ಪರಿಚಯ ಇದ್ದವರು, ನಮ್ಮವರಂತ ಹೇಳ್ಬೋದು, ನಮ್ಮ ಜೊತೆ ಇದ್ದವರು, ಅವ್ರು ಎಲ್ಲರೂ ನಮ್ಮ ವಿರುದ್ಧವಾಗಿಬಿಟ್ರು. ನಾವು ಅಲ್ಲಿ ಸೇರಿಕೊಂಡು ಮಾತಾಡಬೇಕಾದ್ರೆ there was not one who was standing with us and was justifying in what we were trying to prove. ನಾವು ಏನು ಪ್ರೂವ್ ಮಾಡಲಿಕ್ಕೆ ನೋಡ್ತಾ ಇದ್ದೇವೋ ಅದಕ್ಕೆ ಅವ್ರು ಯಾರೂ ನಿಂತ್ಕೊಳ್ಳಿಲ್ಲ. ಪ್ರಿಯರೇ, ನಮಗೆ ಭಾಳ ಆಶ್ಚರ್ಯ ಆಯ್ತು. ಏನೆಂದರೆ, ಈ ಥರನೂ ಮಾಡ್ತಾರಾ? ವಿ ವರ್ ನ್ಯೂ ಟು ಆಲ್ ದಿಸ್ ಥಿಂಗ್ಸ್. ನಮಗೆ ಅವಾಗ ಅದೆಲ್ಲ ಗೊತ್ತೇ ಇಲ್ಲ. ವಿ ಲರ್ನ್ಟ್ ಏನೆಂದರೆ, ಈ ಥರದ್ದು ಸ್ನೇಹಿತರು, ಈ ಥರನೂ ಕಂಪನಿದಲ್ಲಿ ಜನ ಇರ್ತಾರೆ ಅಂದರೆ ನಮ್ಮ ಸಮೀಪಕ್ಕೂ. ಅದಕ್ಕೆ ದೇವರ ವಾಕ್ಯ ಹೇಳ್ತಂದರೆ, ಮನುಷ್ಯರನ್ನು ಎಂದೂ ಹತ್ಕೊಳ್ಬಾರ್ದು. ಇವತ್ತು ನಿಮ್ಮ ಸ್ನೇಹಿತರು, ನನ್ನ ಸ್ನೇಹಿತರು, ನಾವು ನಮ್ಮ ಅಕ್ಕಪಕ್ಕ ಇರುವವರು ಎಂಥ ಜನರಿದ್ದಾರೆ? ನಮ್ಮ ಪರವಾಗಿ ಇದ್ದಾರಾ? ಅಥವಾ ಯೋಬನ ಫ್ರೆಂಡ್ಸ್ ಥರ, ನೀನು ಪಾಪಿ, ನಿನಗೆ ಶಾಪ ಬಂದಿದೆ, ನೀನು ಬಡಾಯಿ ಕೊಚ್ಚುವವ, ಅದಕ್ಕೆ ಹೀಗೆ ಆಗಿದೆ ಅಂತ ಹೇಳಿ ಮನಸ್ಸು ನೋಯಿಸ್ತಾ ಇದ್ದಾರೆ, ಅಥವಾ ಬ್ಯಾಕ್ ಸ್ಟ್ಯಾಬ್ ಮಾಡ್ತಾರೆ. ಪ್ರಿಯರೇ, ಯಾರೇ ಏನೇ ಮಾಡಿದ್ರು, ಲೆಟ್ ಮಿ ಎನ್ಕರೇಜ್ ಯು, ನಮಗೆ ಒಬ್ಬ ಸ್ನೇಹಿತರಿದ್ದಾರೆ. ಹಿ ಅಂಡರ್ಸ್ಟ್ಯಾಂಡ್ಸ್ ಅಸ್, ಹಿ ಸ್ಟ್ಯಾಂಡ್ಸ್ ವಿತ್ ಅಸ್ ಆ್ಯಂಡ್ ಹಿ ಫೈಟ್ಸ್ ಅವರ್ ಬ್ಯಾಟಲ್.